ನೋಡಿ ವೀಕ್ಷಕರೇ, ಇವತ್ತು ನಾನು ನಿಮಗೆ ಏರ್ ಲೇಯರಿಂಗ್ ಗ್ರಾಫ್ಟಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಈಗ ನಾನು ಇದರಲ್ಲಿ ಮಣ್ಣು ಮತ್ತು ಕೋಕೋಪಿಟನ್ನು ಮಿಶ್ರಣ ಮಾಡ್ತಿದ್ದೇನೆ. 60% ಮಣ್ಣು, 40% ಕೋಕೋಪಿಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಕೋಕೋಪಿಟ್ ಅಂದರೆ ಕೋಕೋಪಿಟ್ ಅಂದರೆ ಪೇಟೆಲ್ ಸಿಗುತ್ತೆ. ನಿಮ್ಗೆ ಯಾವುದೇ ಹಾರ್ಡ್ವೇರ್ ಅಂಗಡಿ ಇರ್ಬೋದು ಅಥವಾ ಯಾವುದೋ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಅಂಗಡಿ ಇದೆ, ಅಲ್ಲಿ ನಿಮಗೆ ಸಿಗ್ತದೆ. ಇದು ತೆಂಗಿನ ಒಂದು ಏನು ನಾವು ಹೊಟ್ಟು ಅಂತ ಹೇಳ್ತೀವಿ ಅಥವಾ ಕತ್ತವನ್ನು ಏನು ಪುಡಿ ಮಾಡಿರ್ತಾರೆ, ಅದಕ್ಕೆ ಕೋಕೋಪಿಟ್ ಅಂತ ಹೇಳ್ತಾರೆ. ಯೂಶ್ವಲಿ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಇರ್ತದೆ, ನೀವು ಅದನ್ನ ಸುಲಿದಿರ್ತೀರಾ, ಅದನ್ನು ತೊಗೊಂಡು ಮಾಡ್ಬೋದು. ನೀವು ಪೇಟೆನ ತರಬೇಕಂತ ಅವಶ್ಯಕತೆ ಇಲ್ಲ. ನೋಡಿ, ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಅಂಟಾಗುವ ಹಾಗೆ ಮಾಡ್ಕೊಳ್ತೇನೆ. ಇದು ಕೋಕೋಪಿಟ್ ಹಾಕೋದ್ರಿಂದ ಅದರಲ್ಲಿ ತೇವಾಂಶ ಹಿಡ್ಕೊಂಡಿರುತ್ತೆ. ನಾವು ಏನು ಏರ್ ಲೇಯರಿಂಗ್ ಗ್ರಾಫ್ಟಿಂಗ್ ಮಾಡ್ತೇವೆ ಅದಕ್ಕೆ ಒಂದು ಬೇರ್ ಬಿಡಲಿಕ್ಕೆ ಒಂದು ಸಹಾಯ ಆಗುತ್ತೆ. ಕೆಂಪು ಮಣ್ಣು ಆಗ್ಬಹುದು, ನಿಮ್ಮ ಕಪ್ಪು ಮಣ್ಣು ಆಗಿರಬಹುದು, ಯಾವುದೇ ಮಣ್ಣನ್ನು ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬಹುದು. ಆದರೆ ಸೇಡಿ ಮಣ್ಣು, ಈ ಥರ ಒಂದು ಗದ್ದೆ ಮಣ್ಣು ಇರುತ್ತಲ್ಲ, ಸೇಡಿ ಮಣ್ಣು, ಆ ಥರ ಮಣ್ಣುಗಳನ್ನು ಯೂಸ್ ಮಾಡಬೇಡಿ. ಅಂಟಾಗಿರುವಂಥ ಮಣ್ಣನ್ನು ಯೂಸ್ ಮಾಡಬೇಡಿ. ಬಿಡಿ ಬಿಡಿಯಾದ ಮಣ್ಣನ್ನು ಯೂಸ್ ಮಾಡಬೇಕು. ಹೇಳಿದ್ರೆ ನಾ ಇದನ್ನ ಮುದ್ದೆ ಕಟ್ಟಿದ್ರೆ ಮುದ್ದೆ ಆಗಬೇಕು. ಇಲ್ಲಿ ನೋಡಿ, ಈ ಥರ ರಾಗಿ ಮುದ್ದೆ ಮಾಡ್ತೇವಲ್ಲ, ಆ ಥರ ಒಂದು ಮುದ್ದೆ ಆಗಬೇಕು. ಈ ಥರವಾದಂಥ ಒಂದು ಹದವನ್ನು ನಾವು ಇಡಬೇಕು. ಸ್ವಲ್ಪ ನೀರು ಬೇಕು ಇದಕ್ಕೆ. ನೋಡಿ, ಈಗ ನಿಮ್ಗೆ ತೋರಿಸ್ಲಿ ಸಲುವಾಗಿ ನಾನು ಸ್ವಲ್ಪ ಒಂದೇ ಗಿಡಕ್ಕೆ ಒಂದು ಆಗೋದಷ್ಟನ್ನು ಕಲ್ಸ್ಕೊಂಡಿದ್ದೇನೆ. ಇದು ನಾನು ನಿಮಗೆ ಈಸಿ ವೇ ತೋರಿಸ್ತೀನಿ, ಏರ್ ಲೇಯರಿಂಗ್ ಮಾಡೋದು ಈಸಿ ವೇ. ಕೆಲವೊಬ್ರು ಅದನ್ನು ಲೋಟಗಳನ್ನೆಲ್ಲ ಹಾಕಿ ಅದರೊಳಗೆ ಬರೀ ಕೋಕೋಪಿಟ್ ಅಷ್ಟೇ ಹಾಕ್ತಾರೆ, ಅದೆಲ್ಲ ಉಪಯೋಗ ಆಗೋದಿಲ್ಲ. ಈ ಥರ ಮಾಡಿಕೊಂಡು ನೋಡಿ, ಒಂದು ಕವರಲ್ಲಿ ನಾವು ಇದನ್ನು ತುಂಬ್ಕೋಬೇಕು. ಮನೆಯಲ್ಲಿ ಅಂಗಡಿಯಲ್ಲಿ ಸಾಮಾನು ತಂದಂಥ ಕವರ್ ಆಗಿರ್ಬೋದು, ಅಂಗಡಿಯಲ್ಲಿ ಸಾಮಾನು ತಂದಂಥ ಕವರ್ ಆಗಿರ್ಬೋದು, ಅಥವಾ ನೀವು ಇದು ಗಿಡವನ್ನು ನೆಡಲಿಕ್ಕೆ ಅಂತ ತಂದಿರ್ತಿರಲ್ಲ, ಆ ಕವರ್ ಆದರೂ ನಡೀತದೆ. ಭಾಳ ಹಾಕಬಾರ್ದು, ಭಾಳ ಹಾಕಿದರೆ ವೇಟ್ ಜಾಸ್ತಿ ಆಗುತ್ತೆ. ಹೆಣೆಗೆ ವೇಟ್ ಜಾಸ್ತಿ ಆಗಿಬಿಡುತ್ತೆ. ನೋಡಿ ವೀಕ್ಷಕರೇ, ಈ ಥರ ಇದಕ್ಕೆ ಬಾಟಮಲ್ಲಿ ಹಾಕಿ ಈ ಥರ ಒತ್ತಬೇಕು, ಸರ್ರಿ ಟೈಟ್ ಮಾಡ್ಕೋಬೇಕು, ಬಿಗಿ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಗಂಟು ಹಾಕಬೇಕು. ನಾವು ಫುಲ್ ಟೈಟ್ ಮಾಡ್ಕೋಬೇಕು. ಈ ಥರ ಟೈಟ್ ಮಾಡಿ ಟೈಟ್ ಮಾಡ್ಕೋಬೇಕು ವೀಕ್ಷಕರೇ. ನಂತರ ಇದಕ್ಕೆ ನಮಗೆ ಒಂದು ದಾರ ಬೇಕು. ಇದನ್ನು ಸುತ್ತಲಿಕ್ಕೆ ಒಂದು ದಾರ ಬೇಕು. ನೋಡಿ ವೀಕ್ಷಕರೇ, ಒಂದು ಹುರಿದ ಅವಶ್ಯಕತೆ ಇದೆ ನಮಗೆ, ಮತ್ತೆ ಒಂದು ಹರಿತವಾದೊಂದು ಬ್ಲೇಡ್ ಇರಬೇಕು. ನೋಡಿ ವೀಕ್ಷಕರೇ, ಈ ಕಸಿ ನಾವು ಏನು ಏರ್ ಲೇಯರಿಂಗ್ ಅಂತ ಹೇಳ್ತೇವೆ, ಇದು ಹಲಸಿನ ಗಿಡ ಆಗಿರಬಹುದು, ಅಥವಾ ಸಪೋಟ ಚಿಕ್ಕು ಗಿಡ ಆಗಿರ್ಬೋದು, ಮಾವಿನ ಗಿಡ ಆಗಿರಬಹುದು, ಪೇರ್ಲೆ ಗಿಡ ಆಗಿರ್ಬೋದು, ಯಾವ ಗಿಡ ಬೇಕಾದ್ರೂ ನಾವು ಮಾಡ್ಬೋದು. ನೋಡಿ, ಈ ಥರ ಒಂದು ಸ್ವಲ್ಪ ಬಲ್ತಿರುವಂಥ ಹೆಣೆ ಇರಬೇಕು, ಮತ್ತು ಸ್ವಲ್ಪ ಈ ಕಡೆ ಎಳೆದು ಇರಬಾರ್ದು, ಈ ಕಡೆ ಬಲ್ತಿನೂ ಇರಬಾರ್ದು. ಆ ಥರ ಒಂದು ಹೆಣೆಗೆ ಮಾಡಿದರೆ ತುಂಬ ಬೇಗವಾಗಿ ಇದು ಬೇರೆ ಬಿಡುತ್ತೆ. ಈಗ ನಾವು ಏನು ಮಾಡ್ಬೇಕಂತ ಹೇಳಿದರೆ, ಇದೊಂದು ಹೆರಿ ನಾವು ತಗೊಂಡ್ರೆ, ಈ ಹೆರಿಯಿಂದ ಈ ಥರ ಸುತ್ತಲೂ ಕಟ್ ಮಾಡಬೇಕು. ಈ ಥರ ಸುತ್ತಲೂ ಕಟ್ ಮಾಡಬೇಕು. ಹಾಗೆ ಇಲ್ಲಿ 1 ಇಂಚಷ್ಟು ಬಿಟ್ಟು ಇಲ್ಲೊಂದು ಕಟ್ ಹಾಕಬೇಕು. ಹಾಕ್ಬಿಟ್ಟು ಇಲ್ಲಿಂದ ಈ ಚರ್ಮವನ್ನು ತೆಗಿಬೇಕು ನಾವು. ಸುತ್ತಲೂ ಹೆರಿ ತೆಗಿಬಾರ್ದು, ಸ್ವಲ್ಪ ಇದರ ಸ್ಕಿನ್ನನ್ನು ಬಿಡಬಾರ್ದು ನಾವು ಇಷ್ಟೊಳಗೆ.
ಇದರೊಳಗೆ ಒಂದು ವೈಟ್ ಇದಿರುತ್ತಲ್ಲ, ಈ ವೈಟ್ ಸ್ಕಿನ್ ಇರುತ್ತಲ್ಲ, ಅದು ಕೂಡ ತೆಗಿಬೇಕು, ಅದು ಕೂಡ ಬಿಡಬಾರ್ದು. ಫುಲ್ ಇದು ಸ್ಟಿಕ್ ಏನಿದೆ ಆ ಸ್ಟಿಕ್ ಅಷ್ಟೇ, ಮಧ್ಯದ ಒಂದು ದೊಡ್ಡ ಸ್ಟಿಕ್ ಏನಿದೆ ಅದು ಮಾತ್ರ ಇರಬೇಕು. ಬಾಕಿದೆಲ್ಲ ಇನ್ನರ್ ಲೇಯರ್ ಸ್ಕಿನ್, ಔಟರ್ ಲೇಯರ್ ಸ್ಕಿನ್ ಎಲ್ಲ ತೆಗಿಬೇಕು, ಸುತ್ತಲೂ ತೆಗಿಬೇಕು 1 ಇಂಚಷ್ಟು. ಚೆನ್ನಾಗಿದೆ, ಈ ಥರ ಹೆರ್ಕೋಬೇಕಿದು. ಈ ಥರ ಹೆರಿಯೋದ್ರಿಂದ ಒಳಗಡೆ ಹೆರಿ ಏನಿದೆ ಅದು ಡ್ಯಾಮೇಜ್ ಆಗೋದಿಲ್ಲ. ಈ ಮೇಲ್ಗಡೆ ಔಟ್ರ್ ಸ್ಕಿನ್ ಏನಿರುತ್ತೆ, ಇನ್ನರ್ ಸ್ಕಿನ್ ಏನಿರುತ್ತೆ ವೈಟ್ ಕಲರಿಂದು, ಅದು ಹೋಗುತ್ತೆ ನೋಡಿ. ಕ್ಲೀನಾಗಿ ಇದನ್ನು ತೆಕ್ಕೋಬೇಕು. ನೋಡಿ ಈ ಥರ ಫುಲ್ಲು ತಕ್ಕೊಂಡು ಈಗ ನಾವು ಏನು ಮಾಡ್ಬೇಕಂತ ಹೇಳಿದರೆ, ಈಗ ನಾವು ಏನು ಕೋಕೋಪೀಟ್ ಮತ್ತು ಮಣ್ಣು ಹಾಕಿ ಮಿಶ್ರಣ ಮಾಡಿಟ್ಟಿದ್ವಲ್ಲ, ಇದನ್ನು ಈ ಮಧ್ಯದಲ್ಲಿ ಈ ಥರ ಸಿಗ್ಕೋಬೇಕು ನೋಡಿ. ಈ ಥರ ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಓಪನ್ ಆಗಬೇಕು. ಅದು ಈ ಥರ ಓಪನ್ ಆದಾಗ ಇದನ್ನು ಎಂತ ಮಾಡಬೇಕಂತ ಹೇಳಿದರೆ, ಕವರ್ ಅಡ್ಡ ಬರಬಾರ್ದು, ಇದ್ರೊಳಗೆ ಇಡಬೇಕು ನೋಡಿ. ಇದರೊಳಗೆ ಸರಿಯಾಗಿ ಒಳಗೆ ಹಾಕಬೇಕು. ಹಾಕಿದ್ದನ್ನು ಸರಿಯಾಗಿ ಟೈಟಾಗಿ ಒತ್ತಬೇಕು. ಒತ್ತಿ ಇದು ಮತ್ತೆ ಉದುರಿ ಬೀಳಬಾರ್ದು, ಇದು ಅದಕ್ಕೆ ಸರಿಯಾಗಿ ಕಟ್ಟಬೇಕು ನೋಡಿ. ಈ ಥರವಾಗಿ ಹೀಗೆ ನಾವು ಬಿಗಿಯಾಗಿ ಇದಕ್ಕೆ ಸರಿಯಾಗಿ ಕಟ್ಟಬೇಕು. ಇದು ಬಿಗಿ ಹೋಗಬಾರ್ದು, ಬಿಗಿಯಾಗಿ ಫುಲ್ ಒತ್ತಿ ಕಟ್ಟಬೇಕಲ್ಲ, ಫುಲ್ ಒತ್ತಿ ಕಟ್ಟಬೇಕು. ಮತ್ತು ಹೊರಗಡೆದು ನೀರು ಗೀರು ಏನು ಗಾಳಿ ಏನು ಹೋಗಬಾರ್ದು, ಅದಕ್ಕೆ ಅಷ್ಟು ಟೈಟಾಗಿ ಇದನ್ನು ಕಟ್ಟಬೇಕು. ಇದು ಸುಮಾರು ಎಷ್ಟು ತಿಂಗಳ ನಂತರ ಬೇರೆ ಬರುತ್ತೆ? ಅದಕ್ಕೆ ಎಷ್ಟು ತಿಂಗಳ ನಂತರ ಕಟ್ ಮಾಡ್ಬೋದು ನಾವು? ಇದು 2 ತಿಂಗಳ ನಂತರ ಬೇರೆ ಬರುತ್ತೆ. 2 ತಿಂಗಳ ನಂತರ ನಾವು ಕಟ್ ಮಾಡ್ಬೋದು. ಇದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಕವರನ್ನು ಯೂಸ್ ಮಾಡಬೇಕು. ಇದರಲ್ಲಿ ನಮಗೆ ಬೇರೆ ಬಂದಿದ್ದು ಗೊತ್ತಾಗುತ್ತೆ, ಇಲ್ಲ ಹೊರಗಡೆ ಬೇರೆ ಕಾಣುತ್ತೆ. ನಾವು ಕಪ್ಪು ಕವರ್ ಅದೆಲ್ಲ ಯೂಸ್ ಮಾಡಿದ್ರೆ ನಮಗೆ ಬೇರೆ ಬಂದಿದ್ರೆ ಅಂತ ಗೊತ್ತಾಗೋದಿಲ್ಲ. ಅದು 2 ತಿಂಗಳಿಗೆ ಬೇರೆ ಬಂದಿರುತ್ತೆ. 2 ತಿಂಗಳಿಗೆ ಬೇರೆ ಬಂದುಬಿಡುತ್ತೆ. ಅಷ್ಟೊಳಗೆ ಮತ್ತೆ ತೆಗೆದು ನೋಡೋದು, ಅದನ್ನು ಹೇಳಿ ಅಲ್ಲಾಡ್ಸಿ ನೋಡೋದು, ಸ್ವಲ್ಪ ಅದು ದಾರ ಲೂಸ್ ಮಾಡಿ ಸ್ವಲ್ಪ ಓಪನ್ ಮಾಡಿ ನೋಡೋದು, ಈ ಥರ ಎಲ್ಲ ಮಾಡಕ್ಕೆ ಹೋಗಬಾರ್ದು. ಮತ್ತೆ ಅದಕ್ಕೆ ನಾವು ನೀರು ಬಿಡಬೇಕಾಗುತ್ತೆ. ಮತ್ತೆ ಇಲ್ಲ ಹೊರಗಿಂದ ಒಂದು ನೀರು ಏನು ಹೋಗಬಾರ್ದು. ಹಾಗಾಗಿ ಅದು ಒಳಗೆ ತೇವಾಂಶ ಇರಬೇಕಂತ ಹೇಳಿ ನಾವು ಕೋಕೋಪೀಟನ್ನು ಹಾಕಿಡ್ತೇವೆ. ಮತ್ತೆ ಹೊರಗಡೆ ಮತ್ತೆ ನೀರು ಬರಬಾರ್ದು, ಅದಕ್ಕೆ ಒಳಗಡೆ ಬಿಸಿ ಹಾಗೆ ಇರಬೇಕು. ಒಳಗೆ ಏನು ಹಾಕಿತ್ತು ಅದನ್ನೇ ಇರಬೇಕು. ಅದರಲ್ಲೇ ಒಂದು ಮಾಯಿಶ್ಚರ್ ಕ್ರಿಯೇಟ್ ಆಗಿ ಅದು ಬೇರೆ ಬಿಡುತ್ತೆ ಅಲ್ಲೇ. ಹೌದಾ? ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಿಡಕ್ಕೆ ಈ ಹೆರಿಗೆ ಹೋಗ್ತಾರಂತ ಸಪ್ಲಿಮೆಂಟ್ ಸ್ಟಾಪ್ ಆಗುತ್ತೆ. ಈಗ ನಾವು ಅಲ್ಲಿ ಕಟ್ ಮಾಡಿದ್ವಲ್ಲ, ಸ್ಕಿನ್ ತೆಗೆದ್ವಲ್ಲ, ಅಲ್ಲಿ ಅದಕ್ಕೆ ಬರುವಂಥ ಸಪ್ಲಿಮೆಂಟ್ ಸ್ಟಾಪ್ ಆಗಿ ಅದು ಏನು ಮಾಡುತ್ತೆ, ಈ ಹೆರಿಗೆ ನೆಕ್ಸ್ಟ್ ತನ್ನ ಜೀವಕ್ಕೆ ಬೇಕಲ್ಲ, ಆ ತನ್ನ ಮತ್ತೆ ಈ ಕಡೆ ಸ್ಕಿನ್ ಏನಿರುತ್ತೆ ಅದ್ರದ್ದು ಈ ಕಡೆ ಅಪೋಸಿಟ್ ಏನು ಕಟ್ ಆಗಿರುತ್ತೆ, ಅಲ್ಲಿಂದ ಅದು ತಾನಾಗೆ ಸ್ಲೋ ಬೇರೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅಲ್ಲಿ ಆ ಕಡೆಗೆ ಇದನ್ನು ನಾವು 2 ತಿಂಗಳ ನಂತರ ನೋಡಿ ಈ ಥರ ಬಿಗೆ ಕಟ್ಟಬೇಕು. ಈ 2 ತಿಂಗಳ ನಂತರ ಇಲ್ಲಿಗೆ ಕಟ್ ಮಾಡಬೇಕು ನಾವು. ಅದರಿಂದ ಒಂದು ಕರೆಕ್ಟ್ ಇಲ್ಲಿಗೆ ಕಟ್ ಮಾಡಿ
ನಾವು ಇದೊಂದು ಬೇರೆ ಗಿಡನ ಆಗುತ್ತೆ. ಈಗ ಫಲ ಬರುವಂತಾನೆ ಗಿಡ ನಮಗೆ ಸಿಗುತ್ತೆ. ಹೌದಾ? ಡೈರೆಕ್ಟ್ ನೀವು ಯಾವಾಗ ಹೋಗಿ ನಾಟಿ ಮಾಡ್ತೀರಾ ನೆಕ್ಸ್ಟ್ ನಿಮ್ಗೆ ಫಲ ಕೊಡಕ್ಕೆ ನೆಕ್ಸ್ಟ್ ಇಯರಿಂದ ಫಲ ಬರೀ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟ್ ಆಗುತ್ತೆ. ಹಾಂ ಹೂ ಬಿಡೋ ಸಮಯಕ್ಕೆ ಮತ್ತೆ ಡೈರೆಕ್ಟ್ ಅದಕ್ಕೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೇನ್ ಗಿಡಕ್ಕೆ ಹೂ ಬಿಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಇದಕ್ಕೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೇಮ್ ಇದರಲ್ಲಿ ಏನು ಬಿಡ್ತಾ ಇದೆಯೋ ಅದೇ ಫಲ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಹೌದಾ? ವೀಕ್ಷಕರೇ, ನಿಮಗೆ ಈ ಗ್ರಾಫ್ಟಿಂಗ್ ಮಾಡುವಂಥ ವಿಧಾನ ಹೇಗನ್ಸು ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೇರೆ ಬೇರೆ ಒಂದು ಗ್ರಾಫ್ಟಿಂಗ್ ಟೆಕ್ನಿಕ್ಸ್ಗಳಿವೆ, ಅದನ್ನು ನೀವು ಮತ್ತೆ ನಾವು ಮುಂದೆ ನಿಮಗೆ ತೋರಿಸ್ತಾ ಇರ್ತೇವೆ. ಇನ್ನೂವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಕಮೆಂಟ್ ಬಹಳ ಅಮೂಲ್ಯವಾದದ್ದು. ನಮ್ಗೆ ಕಮೆಂಟ್ ಮಾಡಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನಮಗೆ ಕೊಡಿ. ಮತ್ತೆ ಸಿಗೋಣ ಇನ್ನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.